ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಸೊ ಹೊಸ ಒಂದು ಪಾಠನ ಜೊತೆ ಮಿಸ್ಸಸ್ ಶಾ ಇವತ್ತು ನಿಮ್ಮ ಹತ್ರ ಬರ್ತಾ ಇದ್ದಾರೆ ಆಯ್ತಾ. ಸಣ್ಣ ಪುಟ್ಟ ಐಡಿಯಾಸ್ ಅಂತ ಹೇಳ್ಬೋದು. ಸೊ ನೀವು ಯಾವಾಗಲೂ ಮಟೀರಿಯಲ್ ಕಟ್ ಪೀಸ್ ತೆಗೆದು ಬೈ ಮಾಡ್ತೀರಲ್ಲ, ಅದರ ಮೊದಲು ನೀವು ಆಲೋಚನೆ ಮಾಡಿ ನಮ್ಮ ಕಬಾಟಲ್ಲಿ ವಾರ್ಡ್ರೋಬಲ್ಲಿ ಯಾವುದು ನಿಮಗೆ ಯೂಸ್ ಮಾಡದಂಥ ಸಾರಿಗಳು ಇದ್ರೆ ಟ್ರೈ ಮಾಡಿ ಅದರಲ್ಲೇ ಸ್ಕರ್ಟ್ ಅಂಡ್ ಬ್ಲೌಸ್ ಮಾಡಲಿಕ್ಕೆ. ಯಾಕೆಂದ್ರೆ ಎಷ್ಟು ಹಣ ಉಳಿಸ್ಲಿಕ್ಕೆ ಆಗತ್ತೆ ಅಷ್ಟು ಹಣ ಉಳಿಸ್ಲಿಕ್ಕೆ ಆದಷ್ಟು ನಾವು ಟ್ರೈ ಮಾಡುವ. ಯಾಕೆಂದ್ರೆ ನೋಡಿ, ಇದು ಇವಾಗ ವೆರಿ ಓಲ್ಡ್ ಸ್ಯಾರಿ. ಸೊ ಡೌನ್ ಪಾರ್ಟಿಗೊಂದು ಗ್ರೀನ್ ಕಲರ್ ಅಲ್ಲಿ ದಪ್ಪ ಬಾರ್ಡರ್ಸ್ ಬಂದಿತ್ತು. ಮೊದಲದೆಲ್ಲ ಬಾರ್ಡರ್ಸ್ ಗೊತ್ತುಂಟಲ್ಲ, ಒಟ್ರಾಶಿ, ಮಿಷಿನ್ ವರ್ಕ್, ಆ ಗೋಟಾ ಪಟ್ಟಿ, ಆವಾಗದೆಲ್ಲ ಗೋಟಾ ಪಟ್ಟಿ ಅದಕ್ಕೆ ಒಂದು ಎಂತ ಅಂತ ಹೇಳಿ ಒಟ್ರಾಶಿ, ಆವಾಗ ಅದು ಫ್ಯಾಷನ್. ಬಟ್ ಇವಾಗ ನಮ್ಗೆ ಹಾಕ್ಲಿಕ್ಕೆ ಇದು ಬೇಡ. ಓಕೆ, ಸೊ ಅದೆಲ್ಲ ತೆಗೆದು ಬರೀ ಬ್ರೋಕೆಡ್ ಅಲ್ಲಿ ಒಂದು ನಾವು ಸ್ಕರ್ಟ್ ಮಾಡಿದ್ದೇನೆ, ಸಿಂಪಲ್ ಅಂಬ್ರೆಲ್ಲಾ ಸ್ಕರ್ಟ್. ಓಕೆ, ಸೊ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಒಂದು ವೆಲ್ವೆಟ್ ಮಟೀರಿಯಲ್, ಇದು ಫರಾಗಲ್ಲಿ ಬೈ ಮಾಡಿರೋದು. ಲೀಫ್ ನೆಕ್ ಕಪ್ಸ್ ಇಟ್ಟಿದ್ದೇನೆ, ಪ್ರಿನ್ಸಸ್ ಕಟ್, ಬ್ಯಾಕ್ ಬೋರ್ಡ್. ಓಕೆ, ಸೊ ಅದರ ಜೊತೆಗೆ ಇದು ಹೇಗೆ ಕಾಣ್ಬೋದು, ತುಂಬ ಚಂದ ಕಾಣ್ತಾ ಇತ್ತು. ಡಾಲಿಗೆ ನಾನು ಸಾಧಾರಣ ಒಂದು 1 ವೀಕ್ ಹಾಕಿದ್ದೆ, ತುಂಬ ಚಂದ ಕಾಣ್ತಿತ್ತು. ಸೊ ಇದು ಕಸ್ಟಮರ್ಸ್ ಸಾರಿಯಲ್ಲಿ ಸ್ಟಿಚ್ ಮಾಡಿಸಿರೋದು. ಇನ್ನೊಂದು ಸಾರಿ ಅದೇ ಕಸ್ಟಮರ್ ತಂದು ಕೊಟ್ಟಿದ್ದಾರೆ. ಇದು ಸಹ ನೋಡಿ ನಿಮಗೆಲ್ಲ ನೆನಪಿರ್ಬೋದು, ಈ ತರ ಎಲ್ಲ ಸಾರಿ ನಾವು ಮೊದಲು ಹಾಕ್ತಾ ಇದ್ವಿ ನೋಡಿ, ಈ ತರ ಎಲ್ಲ ಬಾರ್ಡರ್ಸ್ ಬಂದು. ಸೊ ಇದು ಅಂಬ್ರೆಲ್ಲಾ ಕಟ್ಟಿಂಗ್ ರೆಡಿ ಮಾಡಿರೋದು. ಗ್ಯಾಸಸ್ ಆದ್ರೆ ದಪ್ಪ ಕಾಣ್ತದೆ ಅಂತ ಹೇಳ್ಕೊಂಡು ಅಂಬ್ರೆಲ್ಲಾ ಕಟ್ಟಿಂಗ್ ಅಲ್ಲಿ ರೆಡಿ ಮಾಡಿರೋದು. ಸೊ ಒಂದು ಸೈಡಿಗೆ ಸ್ವಲ್ಪ ಮೋಟಿಫ್ ಬಂದಿದೆ, ಇನ್ನೊಂದು ಸೈಡಿಗೆ ಲೈಟ್ಸ್. ಓಕೆ, ಪರವಾಗಿಲ್ಲ. ಡೌನ್ ಪಾರ್ಟಿಗೆ ಒಂದು ಎಂತ ಹೇಳೋದು, ಸೇಮ್ ಅದರದ್ದೇ ಬಾರ್ಡರ್ಸ್ ಹಾಕಿದ್ದೇವೆ ನೋಡಿ. 2 ಸೈಡ್ಸ್ ನೋಡ್ಬೋದು ನೀವು. ಅಂದ್ರೆ ಬಾರ್ಡರ್ ಹಾಕಿ ಎಷ್ಟು ಚಂದ, ಎಷ್ಟು ಕಸ್ಟಮರ್ಸ್ ಬಂದು ಕೇಳಿದ್ರು ಇದೆಲ್ಲಿಂದ ಮಟೀರಿಯಲ್ ಅಂತ ಹೇಳ್ಕೊಂಡು. ಬಟ್ ಇದು ಸಾರಿಯಲ್ಲಿ ಸ್ಟಿಚ್ ಮಾಡಿಸಿರೋದು. ಇವಾಗ ತೋರಿಸಿರೋ ಸ್ಕರ್ಟ್ ಇದು ಕಾಂಟ್ರಾಸ್ಟ್ ಬ್ಲೌಸ್. ಇದು ಸಹ ಪರಾಗಲ್ಲಿ ಬೈ ಮಾಡಿರೋದು. ಸ್ವೀಟ್ ನೆಕ್, ಬ್ಯಾಕ್ ವಿ ನೆಕ್, ಒಂದು ಡೋರಿ. ಓಕೆ, ಸಿಂಪಲ್ ಬ್ಲೌಸ್. ಸ್ಲೀವ್ಸ್ಗೆ ಲೈನಿಂಗ್ ಕೊಡಲಿಲ್ಲ, ಬಟ್ ಅದರ ಜೊತೆಗೆ ಇದು ಹಾಕುವಾಗಂತೂ ಅಷ್ಟು ಸೂಪರ್ ಕಾಣ್ತಾ ಇತ್ತು. ತುಂಬ ಕಸ್ಟಮರ್ಸ್ ಬಂದು ಕೇಳಿದ್ರು ಮಟೀರಿಯಲ್ ಎಲ್ಲಿಂದ. ಇದು ಸಾರಿಯಲ್ಲಿ ಸ್ಟಿಚ್ ಮಾಡಿಸಿರೋದು. ಸೊ ನಿಮ್ಮಲ್ಲಿ ಸಹ ವಾರ್ಡ್ರೋಬಲ್ಲಿ ಓಲ್ಡ್ ಸಾರೀಸ್ ಎಲ್ಲ ಇದ್ರೆ ತಗೊಂಡು ಬನ್ನಿ ನೈಸಿಗೆ ಅಂತ ಹೇಳ್ಕೊಂಡು. ನೈಸಿಗೆ ಬರಲಿಲ್ಲ ಆದ್ರೂ ತೊಂದರೆ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಯಾರಿಗಾದ್ರೂ ಟೈಲರ್ ಹತ್ರ ಹೋದ್ರೆ ವಾರ್ಡ್ರೋಬಲ್ಲಿ ಇರುವಂಥ ಬಟ್ಟೆಗಳನ್ನೇ ಸ್ಟಿಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಸ್ವಲ್ಪ ಮನಿ ಸೇವ್ ಆಗುತ್ತೆ. ಬಾಯ್ ಆಲ್.